ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ದೇಸಾಯಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ, ಸೇವಾ ಸಿಂಧುವಿನ ಮೂಲಕ ಅಪ್ಲಿಕೇಶನ್ ಹಾಕಿದರೆ ನೀವುಗಳು ಬರುವಂಥ ಎಕ್ಸಾಮಿಗೆ ಕಾಯ್ತಾ ಇದ್ದರೆ ಸೊ ಅದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಓಕೆ, ನಾನು ಕಂಟಿನ್ಯೂಸ್ ಆಗಿ ಏನು ಮಾಡಿದೆ ಅಂತಂದರೆ, ಇವತ್ತು ನಮಗೆ ಪರಿಚಯ ಇರುವಂಥವ್ರು ಕೂಡ ಕಾಲ್ ಮಾಡಿದಾಗ ಅವರು ನನಗೆ ಒಂದು ಐಡಿಯಾ ಕೊಟ್ಟರು. ಏನಂತಂದರೆ, ಈಗಾಗಲೇ ಒಂದು ಅಲ್ಪಸಂಖ್ಯಾತರ ಇಲಾಖೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕವನ್ನು ಕೂಡ ನೀವು ಬದಲಾವಣೆ ಆಗಿರುವಂಥದ್ದು ನಾವು ಆಲ್ರೆಡಿ ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ, ಬಟ್ ನನಗೆ ನೆನಪಿರಲಿಲ್ಲ. ಓಕೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ, ಜೊತೆಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದಕ್ಕೆ ನೀವು ಕಾಲ್ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ನೋಡಿ ಅಭ್ಯರ್ಥಿಗಳು, ಏನಾಗಿತ್ತು ಅಂತಂದರೆ, ಇದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು 6ನೇ ತರಗತಿ ಅಡ್ಮಿಷನ್ಗೆ ವಿವಿಧ ಸ್ಕೂಲುಗಳ ವಸತಿ ಶಾಲೆಗಳ ಅಡ್ಮಿಷನ್ ತೊಗೋಬೇಕಂದ್ರೆ ಇದೇ ತಿಂಗಳು 10ನೇ ತಾರೀಕು ತನಕ ಕೊನೆ ದಿನಾಂಕ ಇತ್ತು. ನಾನು 2 ಸರಿ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೆ. 10ನೇ ತಾರೀಕು ಕೊನೆ ದಿನಾಂಕ ಇತ್ತು. ಅದರ ಜೊತೆಗೆ ಅವರು ಟೈಮ್ ಟೇಬಲನ್ನು ಕೂಡ ಏನು ಕೊಟ್ಟಿದ್ದಾರೆ ಅಂದರೆ, 10ನೇ ತಾರೀಕಿಗೆ ನಾವು ಇದನ್ನು ಏನು ಮಾಡ್ತೀವಿ, ಲಿಸ್ಟನ್ನು ಕೊಡ್ತೀವಿ, ರಿಜೆಕ್ಟ್ ಆಗಿರುವಂಥದ್ದು ಬೇರೆ ಮತ್ತು ಅಕ್ಸೆಪ್ಟ್ ಆಗಿರುವಂಥದ್ದು ಕೂಡ ಅವರು ಹೇಳಿದರು. ಅದನ್ನು ಕೂಡ ವಿಡಿಯೋ ಮುಖಾಂತರ ಸೇರಿಸಿದೆ. ಬಟ್ ಈಗ ನಾನು ಕಾಲ್ ಮಾಡಿ ಕೇಳಿದಾಗ ನಮಗೆ ಪರಿಚಯ ಏನು ಹೇಳಿದ್ದಾರೆ ಅಂದರೆ, ರಿಮೈಂಡ್ ಮಾಡಿದ್ದಾರೆ ನನಗೆ, ಇಲ್ಲ ಅದು ನಿನ್ನೆಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಸೊ ಆ ಅಪ್ಲಿಕೇಶನ್ ನಿನ್ನೆ ಕ್ಲೋಸ್ ಆಗಿರೋದ್ರಿಂದ ಸೊ ಇನ್ನೇನು ಮಾಡ್ತಾರಪ್ಪ ಅಂತಂದರೆ, ಸೋಮವಾರದಿಂದ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಸೋಮವಾರ, ಯಾಕಂದರೆ ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಇದೆ. ಸೋಮವಾರದಿಂದ, ಸ್ಯಾಟರ್ಡೇ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ದಿನದಿಂದ ಪ್ರೊಸೆಸಿಂಗ್ ಮಾಡ್ಕೊತಾರೆ. ಪ್ರೊಸೆಸಿಂಗ್ ಮಾಡಿ ಅದರಲ್ಲಿ ರಿಜೆಕ್ಟ್ ಆಗಿರುವಂಥವುಗಳನ್ನು ಮತ್ತು ಅಕ್ಸೆಪ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಬೇರೆ ಬೇರೆ ಸಪ್ರೇಟಾಗಿ ಮಾಡಿಕೊಂಡು ಲಿಸ್ಟ್ಗಳನ್ನು ಏನು ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ, ವೆಬ್ಸೈಟಲ್ಲಿ ಕೂಡ ಬಿಡ್ತಾರೆ. ಇಲ್ಲಪ್ಪ ಅಂತಂದರೆ ಒಂದು ನಂಬರನ್ನು ಅವರು ವೆಬ್ಸೈಟನ್ನು ಹೇಳಿದರು, ಆ ನಂಬರಿಗೆ ನೀನು ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬೋದು ಅಂತ ಕೂಡ ಹೇಳಿದರು. ಅದ್ರ ಜೊತೆಗೆ ದಾಖಲಾತಿ ಆಗಲಿಕ್ಕೆ ಏನೆಲ್ಲ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಅವರು ನನಗೆ ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲ ಕೂಡ ಬೇಕು ಅಂತ ಅವರು ಹೇಳಿರುವಂಥದ್ದು. ಅದರ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ತುಂಬ ತಡ ಆಗುತ್ತೆ ಇನ್ನು, ಯಾಕಂತಂದರೆ ಈ ವಾರದಲ್ಲಿ ಎಕ್ಸಾಮ್ ಆಗೋದಿಲ್ಲ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ವೆಲ್ಫೇರ್ದ ಒಂದು ಆಫಿಷಿಯಲ್ ವೆಬ್ಸೈಟ್. ಇದು ಇಲ್ಲಿ ಅವರು 24/7 ಅಂತ ಒಂದು ನಂಬರ್ ಹಾಕಿದ್ದಾರೆ. ಸೊ ನೀವು ಮುಂದೆ ಏನು ಮಾಡ್ಬೋದು ಅಂದರೆ, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಇದು ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ಈ ಒಂದು ಕೂಡ ನೀವು ನೋಟ್ ಮಾಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಸಹಾಯವಾಣಿ ಸಂಖ್ಯೆ 24/7 ಅಂತೇಳಿ, ಇದಕ್ಕೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನಿಮ್ಮ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ಬಟ್ ಸದ್ಯಕ್ಕೆ ಎಕ್ಸಾಮ್ ಇಲ್ಲ, ಯಾಕಂತಂದರೆ ಈಗ ನಿನ್ನೆಗೆ ಅದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಇವತ್ತು ಒಂದಿನ ಅಷ್ಟೇ ಇರೋದು, ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಇದೆ. ಇದು ಏನಪ್ಪ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಬರುತ್ತೆ. ಮತ್ತು ಏನಾಗುತ್ತೆ ಅಂದರೆ, ಸೋಮವಾರ ಅಂಬೇಡ್ಕರ್ ಜಯಂತಿ ಇದೆ. ಮಂಗಳವಾರ ದಿನದಿಂದ ಏನಾಗ್ಬೋದು ಅಂತಂದರೆ, ನಿಮ್ಮ ಒಂದು ಪ್ರೊಸೀಜರ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಮೊದಲು ಏನಾದರೂ ಮಾಹಿತಿ ಬಂದರೂ ಕೂಡ ನಿಮಗೆ ನಾನು ಒದಗಿಸ್ತೇನೆ. ಬಟ್ ಈ ನಂಬರ್ ನಾನು ನಿಮಗೆ ಹೇಳಬೇಕಾಗಿತ್ತು, ಅದಕ್ಕೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ಸೊ ಇದನ್ನು ನೋಟ್ ಮಾಡ್ಕೊಳ್ರಿ, ನೀವು ಕೂಡ ಮಾಹಿತಿನ ಕೇಳ್ಕೊಬೋದು. ಇದು ಎಲ್ಲ ಜಿಲ್ಲೆಗೂ ಸಂಬಂಧ ಬರುತ್ತೆ.